ಹಲೋ ನಮಸ್ಕಾರ ಎಲ್ಲರಿಗೂ. ನಾವು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಾ ಇರೋದು. ಇವತ್ತಿನ ವೀಡಿಯೋ ಮಾಡೋಕ್ಕೆ ಕಾರಣ, ಇವತ್ತು ಇಂಡಿಯಾ ವರ್ಸಸ್ ಐರ್ಲೆಂಡ್ T20 ಮ್ಯಾಚ್ ಇದೆ. T20 ವರ್ಲ್ಡ್ ಕಪ್ ಮ್ಯಾಚ್ ಇದೆ. 8ನೇ T20 ಮ್ಯಾಚು. ಇದು ಆಗ್ತಾ ಇರೋದು ಯಾವ ಪಿಚ್ಚಲ್ಲಿ ಅಂದರೆ, ಮೊನ್ನೆ ಇವ್ರು ಆಡಿದ್ರಲ್ಲ, ಶ್ರೀಲಂಕಾ ಮತ್ತು ಸೌತ್ ಆಫ್ರಿಕಾ ಆಡಿದ್ರಲ್ಲ, ಆ ಪಿಚ್ಚಲ್ಲಿ ಆಡ್ತಾ ಇರೋದು. ಪಿಚ್ಚ ಅದು ಒಳ್ಳೆ ಟೆಸ್ಟ್ ಮ್ಯಾಚ್ ಪಿಚ್ ಇದ್ದಂಗಿತ್ತು ಗುರು. 20 ಓವರ್ಸಲ್ಲಿ ಹೊಡೆದಿದ್ದೆ ಶ್ರೀಲಂಕಾ 79 ಹೊಡೆದಿದ್ದು. 80 ಟಾರ್ಗೆಟು ಶ್ರೀಲಂಕಾಗೆ, ಅದು ಸೌತ್ ಆಫ್ರಿಕಾಗೆ. ಅದನ್ನು ಅವರು ಸೌತ್ ಆಫ್ರಿಕಾನು ತಟಾಡ್ಕೊಂಡು ಚೇಸ್ ಮಾಡಿದ್ರು. ಶ್ರೀಲಂಕಾದವರು ಸ್ವಲ್ಪ ಇನ್ನೂ ಚೂರು 130 140 ಹೊಡೆದಿದ್ರು ಒಂದು ಚಾನ್ಸ್ ಇರ್ತಿತ್ತು ಅವರಿಗೆ. ಕೆಡ್ದಾಗ ಬ್ಯಾಟಿಂಗ್ ಮಾಡಿದ್ರು. ಸೊ ಅದಕ್ಕೆ ಅವ್ರಿಗೆ ಈಸಿ ಆಗೋಯ್ತು ಸೌತ್ ಆಫ್ರಿಕಾದವ್ರಿಗೆ. ಏನೋ ಎಕ್ಸ್ಪರ್ಟ್ಸಲ್ಲಿ ಹೇಳ್ತಿದ್ರು ಇದ್ರಲ್ಲಿ ಸೆಕೆಂಡ್ ಚೇಸಿಂಗ್ ಮಾಡೋದು ತುಂಬ ಕಷ್ಟ ಅಂತ. ಸೊ ಇಂಡಿಯಾ ಇವತ್ತು ಮೋಸ್ಟ್ಲಿ ಟಾಸ್ ವಿನ್ ಆದರೆ ಇದೇ ತೊಗೊತಾರೆ, ಬ್ಯಾಟಿಂಗೇ ತೊಗೊತಾರೆ ಅಂದ್ಕೊಂಡಿದ್ದೀನಿ. ಇದು ಆಡ್ತಾ ಇರೋದು ನಾನ್ಸು ಕೌಂಟಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು, ನ್ಯೂಯಾರ್ಕಲ್ಲಿ ಹೊಸ್ದಾಗಿರೋ ಸ್ಟೇಡಿಯಮ್ ಇದು. ಸೊ ಹೇಗಿರುತ್ತೆ ಪಿಚ್ಚು ಅಂತ ಗೊತ್ತಿರಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತು. ಅದಕ್ಕಿಂತ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾರ್ಯಾರು ಹೊಸದಾಗಿ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ, ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದೇ ರೀತಿ ವೀಡಿಯೋಗೆ ಜಂಪ್ ಮಾಡೋಣ. ಈಗ ಇಂಡಿಯಾದು ಪ್ಲೇಯಿಂಗ್ 11 ಇದ್ರ ಮೇಲೆ ಆಡಿದ್ರಲ್ಲ, ವಾರ್ಮಪ್ ಮ್ಯಾಚ್ ಆಡಿದ್ರಲ್ಲ ಬಾಂಗ್ಲಾದೇಶ್ ಮೇಲೆ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗಲ್ಲ ಅಂದ್ಕೊಂಡಿದ್ದೀನಿ. ನಿಮಗೆ ಸಂಜು ಸ್ಯಾಮ್ಸನ್ ಬದಲು ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ. ಮತ್ತು SSC ಜೈಸ್ವಾಲ್ ಬರೋದು ಡೌಟು. ಯಾಕಂದರೆ ಇಲ್ಲಿ ನಮಗೆ 3 ಜನ ಫಾಸ್ಟ್ ಬಾಲರ್ಸ್ ಬೇಕೇ ಬೇಕು. ಸೊ SSV ಜೈಸ್ವಾಲ್ ಕಾಯಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತಾರೆ ಪ್ಲೇಯಿಂಗ್ 11. ನನ್ನ ಪ್ರಕಾರ ಪ್ಲೇಯಿಂಗ್ 11 ಹಿಂಗಿರುತ್ತೆ. ಫಸ್ಟ್ ಓಪನಿಂಗಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ಆಮೇಲೆ ನಂಬರ್ 3 ರಿಷಬ್ ಪಂತ್. ಮಸ್ತ್ ಆಡಿದ್ರು ರಿಷಬ್ ಪಂತ್ ಅವತ್ತು ವಾರ್ಮಪ್ ಮ್ಯಾಚಲ್ಲಿ ಬಾಂಗ್ಲಾದೇಶ್ ಮೇಲೆ. ಅದಾದಮೇಲೆ ನಿಮಗೆ ಸೂರ್ಯಕುಮಾರ್ ಯಾದವ್ ನಂಬರ್ 4. ನಂಬರ್ 5 ನಿಮಗೆ ಯಾರು ಬಂದಿದ್ದು, ಶಿವಮ್ ದೂಬೆ. ನಂಬರ್ 6 ನಿಮಗೆ ಹಾರ್ದಿಕ್ ಪಾಂಡ್ಯ. ನಂಬರ್ 7 ನಿಮಗೆ ರವೀಂದ್ರ ಜಡೇಜಾ. ನಂಬರ್ 8 ನಿಮಗೆ ಅಕ್ಷರ್ ಪಟೇಲು. ಆಮೇಲೆ ನಮ್ಮ 4 ಜನ ಬೌಲರ್ಸು, ಅದು ಬೂಮ್ರಾ, ಸಿರಾಜು, ಹರ್ಷದೀಪ್ ಸಿಂಗು, ಕುಲ್ದೀಪ್. ಆಗೋಯ್ತಲ್ಲ, ಒಳ್ಳೆ ಬ್ಯಾಟಿಂಗು. ನಂಬರ್ 8ವರೆಗೂ ಬ್ಯಾಟಿಂಗ್ ಸಿಗುತ್ತೆ ನಮಗೆ. ಇನ್ನು 3 ಜನ ಜೆನ್ಯೂನ್ ಸ್ಪಿನ್ ಬೌಲರ್ಸು. ಸೊ ಈ ಥರ ಆಡಿಸ್ತಾರೆ ಅಂದ್ಕೊಂಡಿದ್ದೀನಿ. ನಿಮಗೆ 4 ಜನ ಫಾಸ್ಟ್ ಬೌಲಿಂಗ್ ಆಪ್ಷನ್ ಇರುತ್ತೆ ಈ ಪಿಚ್ಚಲ್ಲಿ ನಮಗೆ. ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಸಿರಾಜ್ ಮತ್ತು ಹರ್ಷದೀಪ್ ಸಿಂಗು. ಸೊ ಅದಕ್ಕೆ ಇನ್ನು 2 ಸ್ಪಿನ್ನರ್ಸು ನಮಗೆ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಇದ್ದೇ ಇರ್ತಾರೆ. ಆಮೇಲೆ ಶಿವಮ್ ದುಬೆನೂ ಫಾಸ್ಟ್ ಮೀಡಿಯಮ್ ಮಾಡ್ತಾರೆ. ನೋಡಬೇಕು ಇವತ್ತು ಶಿವಮ್ ದುಬೆ ಬದಲು ಇಲ್ಲ SSV ಜೈಸ್ವಾಲ್ ಬರ್ಬೋದು, ಮತ್ತು ಸಂಜು ಸ್ಯಾಮ್ಸನ್ ಬದಲು ವಿರಾಟ್ ಕೊಹ್ಲಿ ಬರ್ಬೋದು. ಇವೆರಡೇ ಚೇಂಜಸ್ಸು ನಾನು ಅದೇ ವಾರ್ಮಪ್ ಮ್ಯಾಚಿಂದ ನೋಡ್ತಾ ಇದ್ದೀನಿ. ಕುಲ್ದೀಪ್ ಯಾದವ್ ಮತ್ತು ಯುಜ್ವೇಂದ್ರ ಚಹಲ್ ಬರಲ್ವಾ ಅಂದರೆ ಗೊತ್ತಿಲ್ಲ ನನಗೆ. ಇದು ಇನ್ನು ವೆಸ್ಟ್ ಇಂಡೀಸಲ್ಲಿ ಹೋದರೆ ವೆಸ್ಟ್ ಇಂಡೀಸ್ ಏನಾನ ಮ್ಯಾಚ್ ಆಡ್ಸಿದ್ರೆ ಅವರು ಬರ್ತಾರೆ. ಇಲ್ಲಿ ಯುನೈಟೆಡ್ ಆಗಿರೋದ್ರಿಂದ ಪಿಚ್ ಗೊತ್ತಿಲ್ಲ ಹೆಂಗೆ ಬಿಹೇವ್ ಆಗುತ್ತೆ ಅಂತ. ಸೊ ಅದಕ್ಕೆ ಫಾಸ್ಟ್ ಬೌಲಿಂಗ್ ಆಪ್ಷನ್ ಜೊತೆ ಹೋಗ್ತಾರೆ ಅಂದ್ಕೊಂಡಿದ್ದೀನಿ. ನಮ್ದು ಹೆಂಗೋ ಫಾಸ್ಟ್ ಬೌಲಿಂಗ್ ಚೆನ್ನಾಗಿದೆ. ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ಸಿರಾಜು ವಾರ್ಮಪ್ ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ರು. ಹರ್ಷದೀಪ್ ಸಿಂಗ್ನು ಅಷ್ಟೇ. ನೋಡೋಣ ಇವತ್ತು ಏನು ಮಾಡ್ತಾರೆ ಅಂತ. ಮತ್ತು ಯಾವ ಟೀಮ್ನು ಲೈಟಾಗಿ ತೊಗೊಳಲ್ಲ ಅಂದ್ಕೊಂಡಿದ್ದೀನಿ ಟೀಮ್ ಇಂಡಿಯಾ ಈ ಸತಿ. ಯಾಕಂದರೆ ಎಲ್ಲ ಟೀಮು ನಿಮಗೆ ಗೊತ್ತು, ಅವತ್ತು PNG ಅವರೇ ವೆಸ್ಟ್ ಇಂಡೀಸಿಗೆ ಒಳ್ಳೆ ಟಕ್ಕರ್ ಕೊಟ್ಟರು. ಸೊ ಯಾವ ಟೀಮ್ನು ಲೈಟಾಗಿ ತಗೋಬಾರ್ದು. ಈ ವರ್ಲ್ಡ್ ಕಪ್ಪು ಈ ನ್ಯೂಯಾರ್ಕಲ್ಲಿ ಒಂಥರ ಲೋ ಸ್ಕೋರಿಂಗ್ ವರ್ಲ್ಡ್ ಕಪ್ ಆಗ್ತಾಯಿದೆ. T20 ಸೀರೀಸು ಫಸ್ಟ್ ಮ್ಯಾಚು ಕೆನಡಾ ವರ್ಸಸ್ USA ಆದಾಗ ಅದೊಂದು 5 ಸ್ಕೋರಿಂಗ್ ಮ್ಯಾಚ್ ಇತ್ತು. ಅವತ್ತು ಚೇಸ್ ಡೌನ್ ಮಾಡಿ ವಿನ್ ಆದರು US ಅವರು. ಅದೊಂದು ಬಿಟ್ಟರೆ ಯಾವುದು ಎಲ್ಲ ಒನ್ ಸೈಡೆಡ್ ಮ್ಯಾಚ್ಗಳು. ಸೊ ಅದಕ್ಕೆ ಆಮೇಲೆ ವೆಸ್ಟ್ ಇಂಡೀಸ್ದು ಮತ್ತು PNG ಅದೊಂದು ಸ್ವಲ್ಪ ಥ್ರಿಲ್ಲರ್ ಥರ ಇತ್ತು. 19th ಓವರ್ವರೆಗೂ ಹೋಯ್ತು ಮ್ಯಾಚು. ಇಲ್ಲಾಂದರೆ ಯಾವ ಅಷ್ಟಂತ ಇಲ್ಲವೇ ಇಲ್ಲ. ನಿನ್ನೆ ಪಾಪ ಇಂಗ್ಲೆಂಡ್ ಅವ್ರ ಮ್ಯಾಚ್ ಅಬೆಂಡೆಂಡ್ ಆಗೋಯ್ತು ಇವ್ರ ಮೇಲೆ, ಸ್ಕಾಟ್ಲ್ಯಾಂಡ್ ಮೇಲೆ. ತುಂಬ ಅವರು ಸಗದ ಹೊಡೆದಿದ್ರು. 10 ಓವರ್ಸಲ್ಲಿ 90 ಹೊಡೆದಿದ್ರಪ್ಪ ಸ್ಕಾಟ್ಲ್ಯಾಂಡರು. ಇಂಗ್ಲೆಂಡ್ ಬಾಲಿಂಗ್ ಮಸ್ತ್ ಆಡಿದ್ರು ಅವರು. ಏನು ಮಾಡೋಕ್ಕಲ್ಲ, ವಾಶೌಟ್ ಆಗೋಯ್ತು ಆ ಮ್ಯಾಚು. ಅಷ್ಟೇ. ಇಂಡಿಯಾದು ಪ್ಲೇಯಿಂಗ್ 11 ಹೇಳಿದೆ ನಿಮಗೆ. ಇಷ್ಟೇ ಪ್ಲೇಯಿಂಗ್ 11. 2 ಚೇಂಜಸ್ಸು. ಸಂಜು ಸ್ಯಾಮ್ಸನ್ ಬದಲು ವಿರಾಟ್ ಕೊಹ್ಲಿ ಬರ್ತಾರೆ, ಮತ್ತು ಶಿವಮ್ ದುಬೆ ಬದಲು SSC ಜೈಸ್ವಾಲ್ ಅವ್ರು ಬರ್ತಾರೆ. ಇವೆರಡೇ ಚೇಂಜಸ್ ನಾನು ನೋಡ್ತಾ ಇರೋದು. ಇವತ್ತು ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೀನಿ ಟೀಮ್ ಇಂಡಿಯಾ. ಯಾವ ಟೀಮ್ ಲೈಟಾಗಿ ತೊಗೊಳಲ್ಲ. ಇವತ್ತು ಆಡ್ತಾ ಇರೋದು ಐರ್ಲೆಂಡ್ ಮೇಲೆ ನಾವು ಸೀರೀಸ್ ಆಡಿದ್ವಿ, ಅಲ್ಲಿ ವಿನ್ ಆಗಿದ್ವಿ ಆರಾಮಾಗೆ. ಸೊ ನೋಡೋಣ ಇವತ್ತು ಆರಾಮಾಗಿ ವಿನ್ ಆಗ್ತೀವಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.